ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ. ನೋಡಿ, ನಾನು ಸ್ಯಾಟರ್ಡೆ ನೈಟ್ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿದ್ದೆ. ಸೊ ಸಂಡೇ ಮಾರ್ನಿಂಗೆಲ್ಲ ಚೆನ್ನಾಗಿ ನೆಂದು ಬಂದಿದೆ. ಆಲ್ಮೋಸ್ಟ್ ಆಲ್ ಡ್ರೈ ಫ್ರೂಟ್ಸ್ನ ನೆನೆಸಿ ತಿಂದರೆ ತುಂಬ ಒಳ್ಳೆಯದು, ಹೀಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಹೆಸರು ಕಾಳು ಮತ್ತು ಮಡಿಕೆ ಕಾಳು ಕೂಡ ನೆನೆಸಿಟ್ಟಿದೆ, ಅದು ಕೂಡ ನೆಂದಿದೆ. ಸೊ ಈಗ ನಾವು ಹೆಸರು ಕಾಳನ್ನು ಚೆನ್ನಾಗಿ ತೊಳೆದು ಅದನ್ನೆಲ್ಲ ನೀರೆಲ್ಲ ಬಸ್ದು ಬಿಡಬೇಕು. ಬಸ್ದು ನೀವು ತುಂಬ ಟೈಟಾಗಿ ಗಾಳಿ ಆಡದೇ ಇರೋ ಹಾಗೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ. ಬೇಕಿದ್ರೆ ನಿಮಗೆ ತೋರಿಸ್ತೀನಿ ನೋಡಿ. ನಂತರ ನಾವು ಈ ಡ್ರೈ ಫ್ರೂಟ್ಸಲ್ಲಿ ಒಂದು ಹೆಲ್ದಿ ಡ್ರಿಂಕ್ಸ್ ಮಾಡ್ಕೊಳ್ಳೋಣ. ಹಾಲಲ್ಲಿ ಒಂದು ಗ್ಲಾಸ್ ಹಾಲಲ್ಲಿ ನೀವೇನು ನೆನೆಸಿರ್ತಿರಲ್ಲ ಅಂಜೂರ, ಅದು ತುಂಬ ಒಳ್ಳೆಯದು. ರಕ್ತಹೀನತೆಯಿಂದ ಏನು ನಾವು ಬಳಲ್ತಾ ಇರ್ತೀವಲ್ಲ, ಸೊ ಅದು ತುಂಬ ಹೆಲ್ಪ್ ಆಗುತ್ತೆ. 2 ಅಂಜೂರನ ನಾನು ಹಾಕಿದ್ದೀನಿ. 1/2 ಸ್ಪೂನ್ ಸಕ್ಕರೆ, ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ನೋಡಿ, ಈ ರೀತಿ ಕುದಿಸಿ ನಾವು ಒಂದು ಲೋಟಕ್ಕೆ ತಗೊಂಡು ಕುಡಿದ್ರೆ ತುಂಬ ಒಳ್ಳೆಯದು, ತುಂಬ ಹೆಲ್ದಿಯಾಗಿರುತ್ತೆ. ಮತ್ತು ಇದು ಹಾಲಲ್ಲಿ ಕುದಿರುತ್ತಲ್ಲ, ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಬೇಕಿದ್ರೆ ಟ್ರೈ ಮಾಡಿ ಕುಡೀರಿ. ರಕ್ತಹೀನತೆಯಿಂದ ಯಾರು ಬಳಲ್ತಾ ಇದ್ದೀರೋ ಅವ್ರಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಆಗೊಮ್ಮೆ ಈಗೊಮ್ಮೆ ಮಾತ್ರ ಇದನ್ನ ಕುಡಿತೀನಿ, ಯಾಕಂದರೆ ನಾನೊಂದು ಹೆಲ್ದಿ ಪೌಡ್ರನ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಡೈಲಿ ನಾನು ಅದನ್ನೇ ಕುಡಿಯೋದು. ಸೊ ಇದು ಕೂಡ ಒಂದು ಸರಿ ಟ್ರೈ ಮಾಡಿ. ಇನ್ನು ಇವತ್ತು ನಾನು ತೋರಿಸ್ತಾ ಇರೋದು ಮೇಯ್ನು ತುಪ್ಪನ ಕಾಸ್ಕೊಳೋದು. ಈಗ ನಾನು ನಿಮ್ಗೆ ತೋರಿಸಿದ್ನಲ್ಲ ಬೆಣ್ಣೆ, ಅದು ಒಂದು 10 ಡೇಸಿನ ಬೆಣ್ಣೆ, ಅದು ಮನೆಯಲ್ಲೇ ಮಾಡ್ಕೊಂಡಿರೋದು. ಚೆನ್ನಾಗಿ ಹಾಲು ಕೊಡೋದ್ರಿಂದ ನಾನು ಕೆನೆನ ಎತ್ತಿಟ್ಟು ಈ ರೀತಿ ಬೆಣ್ಣೆನ ರೆಡಿ ಮಾಡ್ಕೊತೀನಿ. ಆಮೇಲೆ ನೀವು ಎಣ್ಣೆನ ಒಂದು ಹನಿ ಅಥವಾ ಒಂದು 1/2 ಸ್ಪೂನ್ ಎಣ್ಣೆನ ಪಾತ್ರೆಗೆ ಹಾಕ್ಕೋಬೇಕು. ಉಕ್ಕೋದಿಲ್ಲ, ಚೆನ್ನಾಗಿ ಕುದಿಯುತ್ತೆ. ಇಲ್ಲಾಂದರೆ ಒಂದೊಂದ್ಸರಿ ಉಕ್ಕು ಬಂದುಬಿಡುತ್ತೆ ಬೆಣ್ಣೆ ಕಾಸುವಾಗ. ಸೊ ಹಾಗೆ ಉಕ್ಕು ಬರಬಾರ್ದು ಅಂತ ಹೇಳಿದ್ರೆ, ಹೊರಗಡೆ ಚೆಲ್ಲಬಾರ್ದು ಅಂತ ಹೇಳಿದ್ರೆ 1/2 ಸ್ಪೂನ್ ಒಳ್ಳೆ ಎಣ್ಣೆ ಹಾಕ್ಕೊಂಡು ನೀವು ಕುದಿಯೋಕ್ಕೆ ಬಿಡಬೇಕು. ಈ ರೀತಿ ಕುದಿಬೇಕದು. ಎಷ್ಟೋ ಜನರಿಗೆ ತುಪ್ಪ ಕಾಸೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದು ತುಂಬ ಸುಲಭ. ಮತ್ತು ಅದನ್ನು ನೀಟಾಗಿ ತುಂಬ ಜೋರು ಉರಿಲೂ ಅಲ್ಲದೆ ತುಂಬ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಕಾಸಬೇಕು. ನೋಡಿ, ಈ ರೀತಿ ಒಂದು ಕುದಿಯೋ ರೀತಿದೆಲ್ಲ ನಿಂತಬೇಕು. ಸ್ಟಾಪ್ ಆದ ತಕ್ಷಣ ನಿಮ್ಗೆ ಘಮ ಬರುತ್ತೆ. ಅದು ಈ ರೀತಿ ಸ್ಟಾಪ್ ಆದ ತಕ್ಷಣ ನೀವು ಗ್ಯಾಸ್ನ ಆಫ್ ಮಾಡಿಬಿಡಿ. ಇದಕ್ಕೆ ನೀವು ಕರಿಬೇವು ಇಲ್ಲ ಅಂದರೆ ವೀಳ್ಯದೆಲೆ ಇರುತ್ತಲ್ಲ, ಸೊ ಅದನ್ನಾದರೂ ಹಾಕ್ತಾರೆ. ಅಂದರೆ ಅದೊಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಯಾವಾಗಲೂ ನೋಡಿ, ಬೆಣ್ಣೆ ಕಾಸುವಾಗ ಅದು ಪೂರ್ತಿಯಾಗಿ ಸ್ಟಾಪ್ ಆಗಬೇಕು. ಆವಾಗಲೇ ಬೆಣ್ಣೆ ಕಾದಿದೆ ಅಂತ ಅರ್ಥ. ಗೊತ್ತಾಯ್ತಾ? ಈ ರೀತಿ ನೀಟಾಗಿ ಕುದಿಬೇಕು. ಆವಾಗ ತುಪ್ಪ ಘಮ 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 ರೆಡಿ ಆಗುತ್ತೆ. ಈ ರೀತಿ ತುಪ್ಪನ ನೀವು ಕಾಸ್ಕೋಬೋದು. ತುಂಬ ಸುಲಭ ವಿಧಾನ, ಅದರಲ್ಲೇನು ಕಷ್ಟಪಡೋವಂಥದ್ದೇನಿಲ್ಲ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಹೇಳಿದ್ನಲ್ಲ, ಸ್ವಲ್ಪ ಕರಿಬೇವು ಅಥವಾ ವೀಳ್ಯದೆಲೆ ಯಾವುದಾದ್ರೂ ಹಾಕ್ಕೋಬೋದು. ವೀಳ್ಯದೆಲೆನ ತಿಂದುಬಿಡ್ತಾರೆ ಅದರಲ್ಲಿ ಹಾಕಿದ್ರು. ನಂಗೆ ಇಷ್ಟ ಆಗೋಲ್ಲ ಅಂತ ನಾನು ಹಾಕ್ಕೊಡೋದಿಲ್ಲ. ಕರಿಬೇವು ಹಾಕಿರ್ತೀನಿ. ಯಾವ್ದು ಹಾಕಿದರೂ ಅಷ್ಟೇ, ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಡಬ್ಬಿಗೆ ಸೋಸಿಟ್ಕೊಂಡ್ರೆ ಆರಾಮಾಗಿ ಒಂದು 8-10 ದಿನ ತುಪ್ಪ ತಿನ್ಕೋಬೋದು. ಸೊ ಹೀಗೆ ನಾವು ತುಪ್ಪನ ಕಾಸ್ಕೊಳ್ಳೋ ಹಂತ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ನನಗೆ ತುಪ್ಪ ಕಾಸೋಕ್ಕೆ ಬರೋದಿಲ್ಲ, ನನಗೆ ಬೆಣ್ಣೆ ಕಾಸೋಕ್ಕೆ ಬರೋದಿಲ್ಲ, ತುಪ್ಪ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳೋದಕ್ಕಿಂತ ಒಂದು ಸಾರಿ ನಾವು ಟ್ರೈ ಮಾಡಿದ್ರೆ ಖಂಡಿತ ಬಂದೇ ಬರುತ್ತೆ. ಸೊ ಹೀಗೆ ಒಂದು ಹದವಾದ ತುಪ್ಪ ರೆಡಿ ಆಗುತ್ತೆ. ತುಂಬ ರುಚಿಯಾಗಿ ಕೂಡ ಬರುತ್ತೆ. ಸೊ ಹೀಗೆ ತುಪ್ಪ ರೆಡಿ ಆಯಿತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.